Hey, what's up? Pradeep here, Assistant Professor of Political Science, Government Law College, Ramnagar. Shout out to Dr. Uma Devi, Assistant Professor of Political Science, Government First Grade College, Vijayanagar, Bangalore. In this session, we are going to go to the second stage of SARC, that is Organization, Structure, Function. ಈ ಸಂಚಿಕೆಯಲ್ಲಿ ನಾವು ಮತ್ತೊಂದು ಸಾರ್ಕಿನ ಬಗ್ಗೆ ಚರ್ಚೆ ಮಾಡೋಣ. ಅದ್ಯಾವುದು ಅಂತ ಹೇಳಿದ್ರೆ ಸಾರ್ಕಿನ ವ್ಯವಸ್ಥೆ, ಕಾರ್ಯಗಳು. ಲೆಟ್ ಅಸ್ ಬಿಗಿನ್. Last classಲ್ಲಿ we just try to understand how SARC emerged, its main goals, its objectives and basic principles on which SARC was actually functioning. ಸೊ ಹಿಂದಿನ ಸಂಚಿಕೆಯಲ್ಲಿ ನಾವು ಭಾಳ ಸಂಕ್ಷಿಪ್ತವಾಗಿ ನೋಡಿದ್ವಿ ಅದರ ಉಗಮ ಹೇಗಾಯಿತು, ಅದಾದ ನಂತರದಲ್ಲಿ ಅದರ ಮುಖ್ಯ ತತ್ವಗಳೇನು, ಯಾವ ಆಧಾರದ ಮೇಲೆ ಸಾರ್ಕ್ ಇವತ್ತು ಕೆಲಸ ಮಾಡ್ತಾ ಇದೆ, ನಂತರದಲ್ಲಿ ನಾವು ಅದರ ಮುಖ್ಯ ಗುರಿಗಳು ಮತ್ತು ಉದ್ದೇಶಗಳ ಬಗ್ಗೆ ನಾವು ನೋಡ್ಕೊಬಂದ್ವಿ. ಆದರೆ ಈ ಸೆಷನ್ನಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಇದರ ವ್ಯವಸ್ಥೆ ಮತ್ತು ಕಾರ್ಯಗಳು ಹೇಗೆ ಮಾಡ್ತಾ ಇದೆ. ನಮಗೆಲ್ಲ ಗೊತ್ತು, ಇಟ್ ಈಸ್ ಡೂಯಿಂಗ್ ಇಂಟ್ರೆಸ್ಟಿಂಗ್ ಜಾಬ್. ಬಟ್ ಆದರೆ ವಾಟ್ ಆರ್ ದ ಮೆಕ್ಯಾನಿಸಮ್? ಸುಮ್ಮನೆ 8 ರಾಷ್ಟ್ರಗಳು ಒಟ್ಟಾಗಿ ಬಂದಿದೆ ಸರಿ, ಬಟ್ ಆದರೆ ಬಂದು ಏನು ಮಾಡ್ತಾ ಇದ್ದಾವೆ? ವ್ಯವಸ್ಥೆ ಏನು? ಸಂಪರ್ಕ ಮಾಡಲಿಕ್ಕೆ, ಸಹಕಾರವನ್ನು ಅನುಭವಿಸಲಿಕ್ಕೆ, ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೋಸ್ಕರ ಯಾವ ರೀತಿಯಲ್ಲಿ ಇದು ಕೆಲಸ ಮಾಡ್ತದೆ? ಲೆಟ್ ಅಸ್ ಗೋ ಹೆಡ್ ಆ್ಯಂಡ್ ಸಿ. ವಿ ನೋ ದಟ್ ಸಾರ್ಕ್ ಹ್ಯಾಸ್ ಎ ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್. ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ಅಂತ ಹೇಳಿದ್ರೆ ಒಂದು ವ್ಯವಸ್ಥಾತ್ಮಕ ರೀತಿಯಲ್ಲಿ ಇದು ಕಾರ್ಯೋನ್ಮುಖವಾಗಿದೆ. ಇದರ ಕೇಂದ್ರ ಕಚೇರಿ ನೇಪಾಳದ ರಾಜಧಾನಿಯಾಗಿರುವಂತಹ ಕಠ್ಮಂಡುವಲ್ಲಿ ನೋಡ್ಬೋದು. ಮತ್ತು ಮೂಲವಾಗಿ ಪ್ರತಿದಿನದ ಕೆಲಸಗಳು, ಕಾರ್ಯಗಳು ಆಗುವಂಥದ್ದು ಹಲವಾರು ರೀತಿಯಾಗಿರುವಂತಹ ವ್ಯವಸ್ಥೆಗಳಲ್ಲಿ. ಈ ವ್ಯವಸ್ಥೆಯಲ್ಲಿ ಅತ್ಯಂತ ಉನ್ನತ ಮಟ್ಟದ ನಿರ್ಧಾರಗಳನ್ನು ತಗೊಳ್ಳುವಂತಹ ಶಕ್ತಿ, ಸಾಮರ್ಥ್ಯ ಇರುವಂಥದ್ದು ಸಮಿಟ್. ಸಮಿಟ್ ಅಂತ ಹೇಳಿದ್ರೆ ರಾಷ್ಟ್ರಗಳ ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿಗಳು ಸಭೆಯನ್ನು ಸೇರುವಂತಹ ಒಕ್ಕೂಟ. ಅದಕ್ಕೆ ಸಮಿಟ್ ಅಂತ ಕರೆಯಲಾಗುತ್ತೆ. 2 ವರ್ಷಕ್ಕೆ ಒಂದು ಬಾರಿ ಸಮಿಟ್ನ ನಡೆಸಲಾಗುತ್ತೆ. ಅದರ ಜೊತೆಯಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಯೂಶಲಿ ವಿದೇಶಾಂಗ ಮಂತ್ರಿಗಳಿರ್ತಾರೆ ಇಲ್ಲಿ, ಸ್ಟ್ಯಾಂಡಿಂಗ್ ಕಮಿಟಿ, ಪ್ರೋಗ್ರಾಮ್ ಕಮಿಟೀಸ್, ಟೆಕ್ನಿಕಲ್ ಕಮಿಟೀಸ್, ವರ್ಕಿಂಗ್ ಗ್ರೂಪ್ಸು, ಸೆಕ್ರೆಟೇರಿಯೇಟು, ರೀಜನಲ್ ಸೆಂಟರು ಮತ್ತು ವಿಶೇಷವಾಗಿರುವಂತಹ ಬಾಡಿಗಳು ಮತ್ತು ಪ್ರಾದೇಶಿಕ ಬಾಡಿಗಳು, ಬೋರ್ಡ್ಗಳು ನಾವು ನೋಡ್ಬೋದು. ಸೊ ಈ ರೀತಿಯಾಗಿ ಹಲವಾರು ಹಂತದಲ್ಲಿ ಇದು ತನ್ನ ಕೆಲಸಗಳನ್ನ ಮಾಡುತ್ತೆ. ಸಮಿಟ್ ಅಂದರೆ ಏನು? ಶೃಂಗಸಭೆ. Summit consists of all heads of state government from SARC member countries. It is the highest body of SARC. The summit is held every 2 years on rotational basis in alphabetical order. ಸೊ ಸಮಿಟ್ ಅಂತ ಹೇಳಿದ್ರೆ ಮುಖ್ಯವಾಗಿ ಒಂದು ಸಭೆ ಇರುತ್ತೆ. ಆ ಸಭೆಯಲ್ಲಿ ಎಲ್ಲ ದೇಶದ ಅಂದರೆ 8 ದೇಶದ ರಾಷ್ಟ್ರಪತಿಗಳಿರೋದಿಲ್ಲ, ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿಗಳು ಬಂದು ಭೇಟಿ ಹಾಕ್ತಾರೆ. ದೇ ಜಸ್ಟ್ ರಿವ್ಯೂ, ಫೇಸ್ ಟು ಫೇಸ್ ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ. ನನ್ನ ದೇಶದಲ್ಲಿ ಏನಾಗ್ತಾ ಇದೆ, ಏನು ಮಾಡ್ಬೋದು ನಾವು ಇನ್ನೂ ಉನ್ನತ ಮಟ್ಟದಲ್ಲಿ ಈ ಒಂದು ಸಾರ್ಕನ್ನು ಮುಂದೆ ತೊಗೊಳಕ್ಕೆ ಹೋಗಲಿಕ್ಕೆ ಅಂತ. So the meetings of the heads and states of the governors of the member states, the highest decision-making authority under SARC summits, are usually held biennially, hosted by a member state in alphabetical order. The member states hosting the summit assumes the chair of the association. ಸೊ ಸಾಮಾನ್ಯವಾಗಿ 2 ವರ್ಷಕ್ಕೆ ಒಂದು ಸಲ ಸಮಿಟ್ ನಡೆಯಲಾಗುತ್ತೆ. ಆ ಸಮಿಟ್ಟು ಈ 8 ದೇಶಗಳಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ ಆಗಿ ಆ ದೇಶಗಳು ಒಂದೊಂದು ಬಾರಿಯಲ್ಲಿ ಅಥವಾ ಒಂದೊಂದು ಸಮಿಟ್ನಲ್ಲಿ ಅದು ಚೇರ್ ಮಾಡುತ್ತೆ. ಒಂದ್ಸಲಿ ಕಾಠ್ಮಂಡೂಲು ಆದರೆ ಮತ್ತು ಶ್ರೀಲಂಕಾಲಾಗುತ್ತೆ, ಆಮೇಲೆ ಭಾರತದಲ್ಲಾಗ್ಬೋದು, ಪಾಕಿಸ್ತಾನಲ್ಲಿ, ಆಫ್ಘಾನಿಸ್ತಾನ, ಮಾಲ್ಡೀವ್ಸ್ನಲ್ಲಿ, ಹೀಗೆ ರೊಟೇಷ್ನಲ್ ಬೇಸಿಸ್ ಮೇಲೆ ಈ ರಾಷ್ಟ್ರಗಳಲ್ಲಿ ಈ ಸಮಿಟ್ಗಳು ನಡೀತಾ ಇರುತ್ತೆ.
ಇವತ್ತಿನ ಸಮಯದಲ್ಲಿ 1985 ಇನಾಗ್ರೇಟ್ ಆಗಿರುವಂತಹ ಈ ಒಂದು ಸಾರ್ಕು ಪ್ರಸ್ತುತ ಸಮಯದಲ್ಲಿ 2021 ಕಂಪೇರ್ ಮಾಡಿದ್ರೆ ಅದು ನಡೆದಿರುವಂಥ ಸಮಿಟ್ಗಳು 18 ಬಾರಿ ನಡೆಯುತ್ತೆ. ದ ಲಾಸ್ಟ್ ಸಮಿಟ್ ವಾಸ್ ಹೆಲ್ಡ್ 2014 ಆದ ನಂತರ ಇದುವರೆಗೂ ಕೂಡ ಅಫ್ಕೋರ್ಸ್ ಪಾಕಿಸ್ತಾನಲ್ಲಿ ಆಗಬೇಕಿತ್ತು, ಬಟ್ ಇಂಡಿಯಾ ಪ್ರೊಟೆಸ್ಟ್ ಮಾಡ್ತು. ಯಾಕೆಂದರೆ ಒಂದು ಆತಂಕವಾದದ ಚಿಂತನೆಯಲ್ಲಿ ನಾವು ನೋಡಿದ್ವಿ, ಮುಂಬೈ ಅಟ್ಯಾಕ್ ಆಯಿತು ಆ ಸಮಯದಲ್ಲಿ. ಆ ಒಂದು ಕಾರಣಕ್ಕೆ ಇಂಡಿಯಾ ವಿಡ್ರಾ ಮಾಡ್ತು. ಇಡೀ ಸಾರ್ಕಿನಲ್ಲಿ ಅತ್ಯಂತ ದೊಡ್ಡ ರಾಜ್ಯ, ದೊಡ್ಡ ರಾಷ್ಟ್ರ ಅಂತ ಹೇಳಿದ್ರೆ ಭಾರತ ಇಲ್ದಿದ್ರೆ ಸಾರ್ಕ್ ಸಮಿಟ್ ಮಾಡಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಸೊ ಅದಕ್ಕೋಸ್ಕರ ಭಾರತ ಹೋಗಲಿಲ್ಲ, ಅಲ್ಲಿ ಒಪ್ಕೊಳ್ಳಿಲ್ಲ, ನಾವು ಮಾಡೋದಿಲ್ಲ ಸಾರ್ಕ್ ಸಮಿಟ್ಟು, ಯಾಕಂದರೆ ಪಾಕಿಸ್ತಾನ ಆತಂಕವಾದದ ಒಂದು ರಾಷ್ಟ್ರ ಕೂತ್ಕೊಂಡಿದೆ ಅಂತ. ಅದಕ್ಕೋಸ್ಕರ ವಿ ವಿಡ್ರ್ಯೂ ಫ್ರಮ್ ಇಟ್. ಸೊ ದೇ ಫಾರ್ ದ ಹೋಲ್ ಸಾರ್ಕ್ ಸಮಿಟ್ ಕೊಲ್ಯಾಪ್ಸ್ಡ್. Next to Council of Ministers. The Council of Ministers comprises of foreign ministers of the SAARC member states. ಮೇಲ್ಗಡೆ ಪ್ರಧಾನಮಂತ್ರಿಗಳು ಅಧ್ಯಕ್ಷರಾಗೋಯ್ತು ಸಮಿಟ್ಟು. ನೆಕ್ಸ್ಟ್ ಲೆವೆಲ್ಲು ನಿಜವಾದ ಕೆಲಸಗಳು ನಡೆಯುವಂಥದ್ದು ಈ ಕೌನ್ಸಿಲ್ ಆಫ್ ಮಂತ್ರಿಗಳ ಒಂದು ಸಮಿತಿ. ಈ ಮಂತ್ರಿಗಳ ಸಮಿತಿಯಲ್ಲಿ ರಾಜ್ಯದ ವಿದೇಶಾಂಗ ಮಂತ್ರಿಗಳು ಇರ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಕ್ಲಿಯರ್ ಕಟ್ಟಾಗಿ ಯಾವ ಡೈರೆಕ್ಷನಲ್ಲಿ ಹೋಗಬೇಕು, ಏನು ನಿರ್ಧಾರಗಳು ಮಾಡಬೇಕು ಅಂತ. ಸ್ಪೆಷಲಿಸ್ಟ್ಗಳಾಗಿರ್ತಾರೆ ಇವರು. ಏನು ಮಾಡುತ್ತೆ ಈ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಅಥವಾ ಈ ಒಂದು ಮಂತ್ರಿಮಂಡಲ ಏನು ಮಾಡುತ್ತೆ? ಇಟ್ ಫಾರ್ಮುಲೇಟ್ಸ್ ಪಾಲಿಸಿ ಆಫ್ ಅಸೋಸಿಯೇಷನ್. ಸಾರ್ಕಿಗೆ ಸಂಬಂಧಪಟ್ಟಂಥ ಯೋಜನೆಗಳನ್ನ ಕೂತ್ಕೊಂಡು ಮಾಡುವಂಥದ್ದು. ರಿವ್ಯೂ ದ ಪ್ರೋಗ್ರೆಸ್ ಆಫ್ ಕೋಆಪ್ರೇಷನ್. ಸಾರ್ಕಿನ ಸಹಕಾರದ ಬಗ್ಗೆ ಯಾವ ಥರ ನಡೀತಾ ಇದೆ, ಏನು ಮಾಡ್ತಾಯಿದೆ ಅಂತ ರಿವ್ಯೂ ಮಾಡುವಂಥದ್ದು, ಪುನರ್ಮನನ ಮಾಡುವಂಥದ್ದು. ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ, ಹೊಸ ಏರಿಯಾದಲ್ಲಿ ಏನಾದರೂ ಕಲ್ಪಿಸಬೇಕು ಅಂತ ಹೇಳಿದ್ರೆ ಅದರ ಬಗ್ಗೆ ನಿರ್ಧಾರಗಳನ್ನು ತಗೊಳ್ಳುವಂಥದ್ದು. ಮತ್ತು ವಿಶೇಷವಾಗಿ ಏನಾದರೂ ಹೊಸದಾಗಿ ಏನಾದರೂ ಎಸ್ಟಾಬ್ಲಿಷ್ ಮಾಡಬೇಕಾ, ಆರೋಗ್ಯ, ಕೃಷಿ, ತಾಂತ್ರಿಕ ಸಲಹೆ ಎಲ್ಲ ಆಯಿತು. ಶಿಕ್ಷಣನೂ ಕೂಡ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ, ಸಂಸ್ಕೃತಿನೂ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಇನ್ನೇನಾದರೂ ವಿಶೇಷವಾಗಿ ಏನಾದರೂ ಮಾಡೋಕ್ಕಾಗತ್ತಾ? ಇನ್ ಕೇಸ್ ಮಾಡೋಕ್ಕಾಗತ್ತೆ ಅಂದರೆ ಅದಕ್ಕೆ ಬೇಕಾಗಿರುವಂತಹ ಹೊಸದಾಗಿ ಬಾಡಿನೋ, ಬೋರ್ಡೋ, ಕಮಿಟಿನೋ ಮಾಡುವಂಥದ್ದು ಕೂಡ ಇವ್ರ ಕೈಲಿ ಇರುತ್ತೆ. ಮತ್ತು ಸಾಮಾನ್ಯವಾಗಿ ಈ ಒಂದು ಸಾರ್ಕಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸ್ಥಿರವಾಗಬೇಕು ಅಂತ ಹೇಳಿದಾಗ, ಏನಾದರೂ ಸ್ಪೆಷಲ್ ಆಗಿರುವಂಥ ನಿರ್ಧಾರಗಳು ಬೇಕು ಅಂದರೆ ಈ ಕೌನ್ಸಿಲ್ ಆಫ್ ಮಿನಿಸ್ಟ್ರಿನ ಈ ಒಂದು ವಿದೇಶಾಂಗ ಮಂತ್ರಿಗಳ ಈ ಒಂದು ಸಮಿತಿ ಏನಿರುತ್ತೋ ಇದು ನೆರವೇರಿಸುತ್ತೆ. ಇದರ ಜೊತೆಯಲ್ಲಿ ಮತ್ತೆ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಒಂದು ಬರುತ್ತೆ. ಈ ಸ್ಟ್ಯಾಂಡಿಂಗ್ ಕಮಿಟಿ ಅಂದರೆ ಏನು? ಇಲ್ಲಿ ವಿದೇಶಾಂಗ ಕಾರ್ಯದರ್ಶಿಗಳು ಕೆಲಸ ಮಾಡ್ತಾರೆ. ಒಂದು ರಾಷ್ಟ್ರದಲ್ಲಿ ನಾವು ರಾಷ್ಟ್ರದ ಒಂದು ಆಂತರಿಕ ವ್ಯವಸ್ಥೆ ನೋಡಿದಾಗ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂತೆ ಹೈಯೆಸ್ಟ್ ಬಾಡಿನ ನೋಡುವಂಥದ್ದು ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿ ಅಲ್ಲ, ಪ್ರಧಾನಮಂತ್ರಿ ಅಥವಾ ಅಧ್ಯಕ್ಷರಿರ್ತಾರೆ. ಅವ್ರ ಕೆಳಗೆ ವಿದೇಶಾಂಗ ಮಂತ್ರಿಗಳಿರ್ತಾರೆ. ವಿದೇಶಾಂಗ ಮಂತ್ರಿಯ ಕೆಳಗೆ ವಿದೇಶಾಂಗ ಕಾರ್ಯದರ್ಶಿ ಇರ್ತಾರೆ. ಯೂಶ್ವಲಿ ಇವರು ನಮ್ಮ ದೇಶದಲ್ಲಿ IFS ಆಫೀಸರ್ಸು, ಇಂಡಿಯನ್ ಫಾರಿನ್ ಸರ್ವಿಸ್, ಸೀನಿಯರ್ ಮೋಸ್ಟ್ ಇಂಡಿಯನ್ ಫಾರಿನ್ ಸರ್ವಿಸೇ ಕಾರ್ಯದರ್ಶಿಗಳಾಗಿರ್ತಾರೆ. ಈ ಕಾರ್ಯದರ್ಶಿಗಳ ಒಂದು ಸಮಿತಿ ಇದು ನೋಡಿ. ಸಮಿಟ್ಟು ಪ್ರಧಾನಮಂತ್ರಿಗಳು ಅಧ್ಯಕ್ಷರು, ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ವಿದೇಶಾಂಗ ಮಂತ್ರಿಗಳು, ಸ್ಟ್ಯಾಂಡಿಂಗ್ ಕಮಿಟಿ ಅದರ ನೆಕ್ಸ್ಟ್ ಲೆವೆಲ್ಲು ಕಾರ್ಯದರ್ಶಿಗಳು. ದೇ ಆರ್ ಸ್ಪೆಷಲಿಸ್ಟ್, ದೇ ಆರ್ ಎಕ್ಸ್ಪರ್ಟ್ಸ್. ಇಡೀ ವಿದೇಶಾಂಗ ನೀತಿಯನ್ನು ನಡೆಸುವಂತಹ ರಿಪೋರ್ಟ್ಗಳು, ವರದಿಗಳೆಲ್ಲ ಅವ್ರ ಕೈಲಿರ್ತದು. ಇವರೇನು ಮಾಡ್ತಾರೆ? ಏನು ಕೆಲಸ ಇವ್ರದ್ದು? ದಿನನಿತ್ಯ ಏನು ಮಾಡ್ತಾ ಇದೆ ಸಾರ್ಕಿನ ಯೋಜನೆಗಳೇನು ನಡೀತಾ ಇದೆ ಅದನ್ನು ಪರಿಶೀಲನೆ ಮಾಡುವಂಥದ್ದು. ಹೊಸ ಪ್ರಾಜೆಕ್ಟ್ಗಳೇನಾದರೂ ತೊಗೊಂಡ್ರೆ ಅದಕ್ಕೆ ನಿರ್ಧಾರವನ್ನು ಮಾಡುವಂಥದ್ದು. ಕೊನೆಗೆ ಅಂಥ ಪ್ರಾಜೆಕ್ಟ್ಗಳನ್ನ ಅನುಷ್ಠಾನ ಮಾಡಬೇಕು ಅಂದರೆ ಹಣಕಾಸು ಎಲ್ಲಿ ಬರುತ್ತೆ, ಫೈನಾನ್ಸಿಂಗ್ ಆಸ್ಪೆಕ್ಟ್ಸ್ ಕೂಡ ನೋಡ್ಕೊಳ್ಳುತ್ತೆ. ಆ್ಯಂಡ್ ಆಲ್ಸೋ ಇಟ್ ಡಿಟರ್ಮಿನೇಷನ್ ಆಫ್ ಇಂಟರ್ ಸೆಕ್ಟೋರಲ್ ಪ್ರಯಾರಿಟೀಸ್. ಹಲವಾರು ಇತರ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಯಾವುದು ಉನ್ನತ ಮಟ್ಟದ್ದು, ಅದು ಏನಾದರೂ ಕೈ ಬಿಡಬೇಕಾ, ಅವೆಲ್ಲವನ್ನೂ ಕೂಡ ಇದು ನಿರ್ಧಾರ ಮಾಡುವಂಥ ಯೋಜನೆ ಕೂಡ ಮಾಡುತ್ತಿದ್ದು.
ನೆಕ್ಸ್ಟು, ಈ ಒಂದು ಯೋಜನೆಗಳಿಗೆ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತಹ ರಿಸೋರ್ಸಸ್ಸು ಮೂಲವಾಗಿ ಫಂಡ್ಸು. ಅದು ಯಾವ ದೇಶ ಫಂಡ್ ಮಾಡುತ್ತೆ. ಇನ್ ಕೇಸ್ ಹೊರಗಡೆಯಿಂದ ಬೇರೆ ಯಾವುದಾದ್ರೂ ವಿಶ್ವಸಂಸ್ಥೆನೋ ಅಥವಾ ಹೊರಗಡೆ ಇರುವಂಥ ಬೇರೆ ಯಾವುದಾದ್ರೂ ರಾಷ್ಟ್ರಗಳು ಇದಕ್ಕೆ ಫಂಡ್ ಮಾಡಲಿಕ್ಕೆ ಸಾಧ್ಯವಾಗತ್ತಾ, ಅದನ್ನು ಪರಿವೀಕ್ಷಣೆ ಮಾಡುವಂಥದ್ದು. ಮತ್ತು ಪರಸ್ಪರವಾಗಿ ನಾವು ಏನೋ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ, ಒಂದು ಉತ್ತಮವಾಗಿರುವಂತಹ ಸಂಬಂಧ ಮತ್ತು ಒಪ್ಪಂದಗಳು. ಬಟ್ ಆದರೆ ಇನ್ನೂ ಯಾವ್ಯಾವ ರೀತಿಯಲ್ಲಿ ನಾವು ಒಟ್ಟಿಗೆ ಬಂದು ನಾವು ಸಾಗ್ಬೋದು ಅಂತ. ಫಾರ್ ಎಕ್ಸಾಂಪಲ್, ಇವತ್ತು ನಮಗೆ ಆಪರ್ಚುನಿಟಿ ಸಿಗುವಂಥದ್ದು ವ್ಯಾಕ್ಸಿನೇಷನ್. ಕೊರೋನಾ ವೈರಸ್ಸಿಗೆ ಸಂಬಂಧಪಟ್ಟಂತೆ ವ್ಯಾಕ್ಸಿನೇಷನ್ ಪಾಲಿಸಿ ಅಥವಾ ವ್ಯಾಕ್ಸಿನೇಷನ್ ಡಿಪ್ಲೊಮೆಸಿನೂ ಕೂಡ ಇಲ್ಲಿ ಬಳಕೆ ಮಾಡ್ಕೋಬೋದು. ಸೊ ಆ ರೀತಿಯಾಗಿ ಹೊಸ ಕೋಆಪ್ರೇಷನ್ ಏರಿಯಾನೂ ಕೂಡ ಇವರು ಸ್ಟಡಿ ಮಾಡಿ, ವ್ಯಾಸಂಗ ಮಾಡಿ ಮುಂಚೂಣಿಯಲ್ಲಿ ಮಾಡಿಕೊಳ್ಳುವಂಥ ಯೋಜನೆಗಳು ಕೂಡ ಮಾಡಿರುತ್ತೆ. ಅದರ ನಂತರದಲ್ಲಿ ಪ್ರೋಗ್ರಾಮ್ ಕಮಿಟೀಸ್ ಅಂತ ಬರುತ್ತೆ. ಈ ಪ್ರೋಗ್ರಾಮ್ಸ್ ಕಮಿಟಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಸ್ಟ್ಯಾಂಡಿಂಗ್ ಕಮಿಟಿ ಏನಿತ್ತಲ್ಲ, ವಿದೇಶಾಂಗ ಕಾರ್ಯದರ್ಶಿಗಳ ಒಂದು ಸಮಿತಿ ಏನಿತ್ತಲ್ಲ, ಆ ಸಮಿತಿಗೆ ಸ್ಪಂದಿಸುವಂಥದ್ದಿದು. ಮೇಲ್ಗಡೆ ಸಮಿಟ್ ಕೆಳಗಡೆ ಕೌನ್ಸಿಲ್ ಆಫ್ ಮಿನಿಸ್ಟ್ರು, ಅವ್ರ ಕೆಳಗೆ ಸ್ಟ್ಯಾಂಡಿಂಗ್ ಕಮಿಟಿಗೆ ಸಹಾಯ ಮಾಡುವಂಥದ್ದು, ಸ್ಪಂದಿಸುವಂಥದ್ದು ಈ ಪ್ರೋಗ್ರಾಮ್ ಕಮಿಟಿ. ಇದು ಪ್ರಾದೇಶಿಕ ಪ್ರಾಜೆಕ್ಟ್ಗಳಿಗೆ, ಯೋಜನೆಗಳಿಗೆ ಸ್ಪಂದಿಸುತ್ತೆ. ಇದು ಆ ಪ್ರಾಜೆಕ್ಟ್ಗಳು ಅನುಷ್ಠಾನಗೊಳಿಸಬೇಕು ಅಂದರೆ ಯಾವ ದೇಶದಲ್ಲಿ ನಡೆಸಬೇಕಿದು, ಯಾವ ಪ್ರಾಂತ್ಯದಲ್ಲಿ ಹೋಗಬೇಕು, ಯಾವ ನಗರಕ್ಕೆ ಆ ಒಂದು ಪ್ರಾಜೆಕ್ಟ್ ಹೋಗಬೇಕು. ಆಮೇಲೆ ಇದು ಸಾರ್ಕ್ ಆಗಿರುವಂಥ ಕಾರಣಕ್ಕೋಸ್ಕರ ಯಾವುದೇ ಒಂದು ಯೋಜನೆ ಹಮ್ಮಿಕೊಂಡ್ರೆ ಇದಕ್ಕೆ ಅನುದಾನ ಯಾವ ರಾಜ್ಯ ಎಷ್ಟು ಶೇರ್ ಕೊಡಬೇಕಾಗತ್ತೆ, ಮತ್ತು ಇದಕ್ಕೆ ಫಂಡಿಂಗ್ಸು ಎಗೇನ್ ಇಲ್ಲಿಂದ ತೊಗೊಂಬರುವಂಥದ್ದು. ಆಮೇಲೆ ಒಂದು ವರ್ಷ ತಗೊಂಡು ವರ್ಷದಲ್ಲಿ ಎಷ್ಟೆಷ್ಟು ಯೋಜನೆಗಳು ಅನುಷ್ಠಾನ ಮಾಡಬೇಕು, ಏನು ಆಗ್ತಾಯಿದೆ ಎಲ್ಲವನ್ನೂ ಕೂಡ ಇವರು ತೀಕ್ಷ್ಣವಾಗಿ ಗಮನಿಸಿ ಒಂದು ವರದಿನ ಅವರು ಸ್ಟ್ಯಾಂಡಿಂಗ್ ಕಮಿಟಿಗೆ ಕೊಡ್ತಾರೆ ಅವರ ನಿರ್ಧಾರಕ್ಕೋಸ್ಕರ. ನಂತರದಲ್ಲಿ ಅತ್ಯಂತ ಮುಖ್ಯವಾಗಿರುವಂಥ, ನಿಜವಾಗ್ಲೂ ಕೆಲಸ ಮಾಡುವಂತಹ ಸಮಿತಿಗಳು ಯಾವುದು ಅಂತ ಹೇಳಿದ್ರೆ ತಾಂತ್ರಿಕ ಸಮಿತಿ, ಟೆಕ್ನಿಕಲ್ ಕಮಿಟೀಸ್. ಇಟ್ ಕಂಪ್ರೈಸ್ representative of member states, usually professionals. ಡಾಕ್ಟ್ರು, ಹೆಲ್ತ್ ಒಂದು ಆರೋಗ್ಯ ಅಂತ ಹೇಳಿದ್ರೆ ಅಲ್ಲಿ ಡಾಕ್ಟ್ರುಗಳಿರ್ತಾರೆ. ಉಪಗ್ರಹ ಅಂತ ಹೇಳಿದ್ರೆ ಅಲ್ಲಿ ವಿಜ್ಞಾನಿಗಳಿರ್ತಾರೆ. ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ನಾಲೆಜಬಲ್ ಪ್ರೊಫೆಷ್ನಲ್ಸ್ ಇರುವಂತಹ ಒಂದು ಸಮಿತಿಗಳು. ಇದು ಆಡಳಿತಾತ್ಮಕವಾಗಿರುವಂಥ ಸಮಿತಿ ಅಲ್ಲ ಇದು. ಇಟ್ಸ್ ಅ ಪ್ಯೂರ್ಲಿ ಟೆಕ್ನಿಕಲ್ ಕಮಿಟಿ. ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಫಾರ್ಮುಲೇಟಿಂಗ್ ದ ರಿಲೇಟೆಡ್ ಪ್ರೋಗ್ರಾಮ್ಸ್ ಆ್ಯಂಡ್ ಪ್ರಿಪೇರಿಂಗ್ ಪ್ರಾಜೆಕ್ಟ್ಸ್ ಇನ್ ದ ರೆಸ್ಪೆಕ್ಟಿವ್ ಫೀಲ್ಡ್ಸ್. ದೇ ಆಲ್ಸೋ ಮಾನಿಟರ್ ದ ಇಂಪ್ಲಿಮೆಂಟೇಷನ್ ಆಫ್ ಸಚ್ ಆಕ್ಟಿವಿಟೀಸ್ ಆ್ಯಂಡ್ ರಿಪೋರ್ಟ್ ದೆಮ್ ಟು ದ ಸ್ಟ್ಯಾಂಡಿಂಗ್ ಕಮಿಟಿ. ದೇ ಹ್ಯಾವ್ ದ ಫಾಲೋಯಿಂಗ್ ಟರ್ಮ್ಸ್ ಆಫ್ ರೆಫರೆನ್ಸ್. ಈಗ ಫಾರ್ ಎಕ್ಸಾಂಪಲ್, ನಾವು ಉಪಗ್ರಹದ ಬಗ್ಗೆ ಮಾತಾಡೋಣ. ದಕ್ಷಿಣ ಏಷ್ಯಾದ ಉಪಗ್ರಹ ಅಥವಾ ಸಾರ್ಕ್ ಉಪಗ್ರಹ ಅಂತಲೂ ಕೂಡ ಕರೀತಾರೆ. ಇದನ್ನು ಅನುಷ್ಠಾನಗೊಳಿಸಬೇಕು ಅಂತೇಳಿದ್ರೆ ಇಲ್ಲಿರುವಂಥ ತಾಂತ್ರಿಕ ಇದು ಸಮಿತಿ ರೆಡಿ ಮಾಡುತ್ತೆ. ಉಪಗ್ರಹ ಎಷ್ಟು ದೂರ ಹೋಗುತ್ತೆ, ಅದು ಎಷ್ಟು ವರ್ಷಗಳ ಕಾಲ ಇರುತ್ತೆ, ಅದು ಯಾವ ಒಂದು ರಾಜ್ಯಕ್ಕೆ ಕವರ್ ಆಗುತ್ತೆ, ಯಾವ ಬ್ಯಾಂಡ್ವಿಡ್ತು ಯುಟಿಲೈಸ್ ಮಾಡಲಾಗತ್ತೆ. ಇದು ಸಾಮಾನ್ಯವಾಗಿ ಆಡಳಿತಗಾರರಿಗೆ ಗೊತ್ತಾಗೋದಿಲ್ಲ. ಇದು ಇಟ್ ನೀಡ್ಸ್ ಟೆಕ್ನಿಕಲ್ ಎಕ್ಸ್ಪರ್ಟೀಸ್. ಇದಕ್ಕೆ ಹಣಕಾಸು ಎಷ್ಟು ಇನ್ವೆಸ್ಟ್ ಮಾಡಲಾಗತ್ತೆ, ಎಲ್ಲವನ್ನು ಕೂಡ ಆ ಒಂದು ತಾಂತ್ರಿಕ ಸಮಿತಿ ಫುಲ್ಲು ಡಿಸೈಡ್ ಮಾಡುತ್ತೆ. ಎಲ್ಲವೂ ಕೂಡ ಮುಖ್ಯವಾಗಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ವಾಟ್ ಆರ್ ದ ಮೇನ್ ಫಂಕ್ಷನ್ಸ್ ಆಫ್ ದಿಸ್ ಟೆಕ್ನಿಕಲ್ ಕಮಿಟಿ? ಇಟ್ ಡಿಟರ್ಮಿನ್ಸ್ ದ ಪೊಟೆನ್ಷಿಯಲ್ ಆ್ಯಂಡ್ ಸ್ಕೋಪ್ ಆಫ್ ರೀಜನಲ್ ಕೋಆಪರೇಷನ್ ಇನ್ ಅಗ್ರೀಡ್ ಏರಿಯಾಸ್. ಇಲ್ಲಿ ನಾವು ಪ್ರಾದೇಶಿಕವಾಗಿ ಸಹಕಾರವನ್ನು ಹೊಂದಬಹುದಾ? ಫಾರ್ಮುಲೇಷನ್ ಆಫ್ ಪ್ರೋಗ್ರಾಮ್ಸ್ ಆ್ಯಂಡ್ ಪ್ರಿಪರೇಷನ್ ಆಫ್ ಪ್ರಾಜೆಕ್ಟ್ಸ್, ಹೊಸ ಯೋಜನೆಗಳು. ಮತ್ತು ಮೇಲ್ಗಡೆ ಇರುವಂಥವರು ಅಗ್ರಿ ಮಾಡ್ಕೊಂಡು ಬಂದಿರ್ತಾರಲ್ಲ. ನಾವು ಫಾರ್ ಎಕ್ಸಾಂಪಲ್ ಉಪಗ್ರಹಕ್ಕೆ ಸಂಬಂಧಪಟ್ಟ ತೊಗೊಳ್ಳಿ, ಅಲ್ಲಿ ಹೇಳ್ಕೊಂಡು ಬಂದುಬಿಟ್ಟಿರ್ತಾರೆ ಸಮಿಟ್ನಲ್ಲಿ ಪ್ರಾಮಿಸ್ ಮಾಡಿರ್ತಾರೆ, ವಿ ಆರ್ ಗೋಯಿಂಗ್ ಟು ಲಾಂಚ್ ಸೌತ್ ಏಷ್ಯನ್ ಸ್ಯಾಟಲೈಟ್ ಅಂತ. ಆದರೆ ಅದು ಕೆಳಗಿಳ್ಕೊಂಡು ತಾಂತ್ರಿಕ ಸಮಿತಿಗೆ ಬರುತ್ತೆ. ಇಲ್ಲಿ ವಿಜ್ಞಾನಿಗಳು ಕೂತ್ಕೊಂಡು ಡಿಸೈಡ್ ಮಾಡಬೇಕಾಗತ್ತೆ ಯಾವ ರೀತಿಯಾಗಿ ನಾವು ಅನುಷ್ಠಾನಗೊಳಿಸಬೇಕು. ಆಕಾಶಕ್ಕೆ ಯಾವ ಒಂದು ಜಾಗದಲ್ಲಿ ನಾವು ಉಪಗ್ರಹನ ಕಳಿಸಿದ್ರೆ ಯಾವ ಜಾಗನ F2 ಏನೇ ಅದು ಕವರ್ ಆಗುತ್ತೆ.
It also determines the financial implication of sectoral program. ಹಲವಾರು ಇಲಾಖೆಗಳಿಗೆ ಯೋಜನೆಗಳು ಮಾಡಿದಾಗ ಅದರ ಹಣಕಾಸಿನ ಇಂಪ್ಯಾಕ್ಟ್ ಎಷ್ಟಾಗುತ್ತೆ. ರೆಕಮೆಂಡೇಷನ್ ರಿಗಾರ್ಡಿಂಗ್ ಅಪ್ರೋಪ್ರಿಯೇಷನ್ ಆಫ್ ದ ಕಾಸ್ಟ್, ಅಂದರೆ ಎಷ್ಟು ಹಣ ಆಗ್ಬೋದು ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ, ಅದನ್ನು ಕೂಡ ನೋಡುವಂಥದ್ದು ಈ ತಾಂತ್ರಿಕ ಸಮಿತಿ. ಇಂಪ್ಲಿಮೆಂಟೇಷನ್ ಆ್ಯಂಡ್ ಕೋಆರ್ಡಿನೇಷನ್ ಆಫ್ ಸೆಕ್ಟೋರಲ್ ಪ್ರೋಗ್ರಾಮ್ಸ್, ಅನುಷ್ಠಾನಗೊಳಿಸುವಂಥದ್ದು ಕೂಡ, ನೋಡ್ಕೊಳ್ಳುವಂಥದ್ದು ಕೂಡ, ಸಹಕರಿಸುವ ಚಾನಲ್ಗಳನ್ನ ಓಪನ್ ಮಾಡೋದು ಕೂಡ ಈ ತಾಂತ್ರಿಕ ಸಮಿತಿನೇ. ಆ್ಯಂಡ್ ಆಲ್ಸೋ ಒಂದ್ಸರಿ ಇದನ್ನು ಇಂಪ್ಲಿಮೆಂಟ್ ಆದಮೇಲೆ ಕಳಿಸಿದ್ವಿ ಉಪಗ್ರಹ ಮೇಲ್ಗಡೆ, ನೋಡೋರು ಯಾರು? ದಟ್ ಆಲ್ಸೋ ಬಿಲಾಂಗ್ಸ್ ಟು ಟೆಕ್ನಿಕಲ್ ಕಮಿಟೀಸ್. ಇವತ್ತು ಸಾರ್ಕ್ನಲ್ಲಿ ಈ 6 ತಾಂತ್ರಿಕ ಸಮಿತಿಗಳಿದ್ದಾವೆ. ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಹೆಲ್ತ್ ಆ್ಯಂಡ್ ಪಾಪ್ಯುಲೇಷನ್ ಆಕ್ಟಿವಿಟಿ, ಮಕ್ಕಳು, ಯುವಕರು ಮತ್ತು ಮಹಿಳೆಯರ ಒಂದು ತಾಂತ್ರಿಕ ಸಮಿತಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಾರಿಗೆ ಸಮಿತಿ, ಪರಿಸರ ಮತ್ತು ಅರಣ್ಯ. ಈ 6 ಸಮಿತಿಗಳು ಹಲವಾರು ಯೋಜನೆಗಳನ್ನ ಸಾರ್ಕಿನ ವೇದಿಕೆಯಲ್ಲಿ ಅನುಷ್ಠಾನಗೊಳಿಸಿದ್ದಾರೆ. ದೇರ್ ಆರ್ ಆಲ್ಸೋ ವರ್ಕಿಂಗ್ ಗ್ರೂಪ್ಸ್. The working groups also consists of representative of members trade, usually professionals. ಅಂದರೆ ಎಕ್ಸ್ಪರ್ಟ್ಗಳಿರ್ತಾರೆ. ಇದು ಕೂಡ ಎಕ್ಸ್ಪರ್ಟ್ ಗ್ರೂಪೇ, ಇದು ತಾಂತ್ರಿಕ ಸಮಿತಿ ಥರನೇ. They also formulate the related programs, prepare projects in their respective field, monitor the implementation of such activities and report them to the standing committee. ಈ ಸ್ಟ್ಯಾಂಡಿಂಗ್ ಕಮಿಟಿ ಏನಿದೆಯೋ ಆ ಸ್ಟ್ಯಾಂಡಿಂಗ್ ಸಮಿತಿಯ ಕೆಳಗೆ ಇರುವಂಥದ್ದು ವರ್ಕಿಂಗ್ ಗ್ರೂಪ್ಸ್. ಹಲವಾರು ಸೆಕ್ಟರ್ಗಳಲ್ಲಿ ಇದು ಕೆಲಸ ಮಾಡ್ತಾ ಇರುತ್ತೆ. ಇದು ಏನೇ ಮಾಡಿದ್ರೂ ಕೂಡ ವರದಿ ಮಾಡುವಂಥದ್ದು ತಾಂತ್ರಿಕ ಸಮಿತಿಗೆ. ಇವತ್ತು 4 ರೀತಿಯಾಗಿರುವಂಥ ವರ್ಕಿಂಗ್ ಗ್ರೂಪ್ಸ್ ಇದೆ. ಅದ್ಯಾವುದು ಅಂದರೆ ಟೆಲಿಕಮ್ಯುನಿಕೇಷನಿಗೆ ಸಂಬಂಧಪಟ್ಟಿರುವಂಥದ್ದು ಟೆಲಿಕಮ್ಯುನಿಕೇಷನ್, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ, ಪ್ರವಾಸೋದ್ಯಮ ಮತ್ತು ಎನರ್ಜಿ. ಇವೆಲ್ಲವೂ ಕೂಡ ತಾಂತ್ರಿಕವಾಗಿ ನಿರ್ಧಾರಗಳನ್ನು ತಗೊಳ್ಳುವಂಥದ್ದು ಮತ್ತು ಪ್ರಮುಖ ಕಾರ್ಯಗಳನ್ನು ನೆರವೇರಿಸುವಂತಹ ಸಮಿತಿಗಳು. ಮೊದಲು ಸಮಿಟ್ ಇರುತ್ತೆ. ಸಮಿಟ್ ಆದ ನಂತರದಲ್ಲಿ ನಾನು ನೋಡುವಂಥದ್ದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ವಿದೇಶಾಂಗ ಮಂತ್ರಿಗಳಿರುವಂಥ ಸಮಿತಿ. ಅದಾದ ನಂತರದಲ್ಲಿ ಕಾರ್ಯದರ್ಶಿಗಳು ಬರ್ತಾರೆ. ಕಾರ್ಯದರ್ಶಿಗಳು ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಇರ್ತಾರೆ. ಆಮೇಲೆ ವಿಶೇಷವಾಗಿ ಯೋಜನೆಯ ಸಮಿತಿ ಇರುತ್ತೆ, ಪ್ರೋಗ್ರಾಮ್ ಕಮಿಟೀಸ್, ಪ್ರೋಗ್ರಾಮ್ನ ಡಿಸೈನ್ ಮಾಡುವಂಥದ್ದು, ಇಂಪ್ಲಿಮೆಂಟ್ ಮಾಡುವಂಥದ್ದು. ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಟೆಕ್ನಿಕಲ್ ಕಮಿಟಿ ಇರುತ್ತೆ. ಇದು ಎಕ್ಸ್ಪರ್ಟಿನ ಒಂದು ಕಮಿಟಿಗಳಾಗಿರುತ್ತೆ. ನಂತರದಲ್ಲಿ ಬರುವಂಥದ್ದು ವರ್ಕಿಂಗ್ ಗ್ರೂಪ್ಸ್. ಈ ರೀತಿಯಲ್ಲಿ ಸಾರ್ಕು ಕೆಲಸಗಳನ್ನ ಮಾಡ್ತಾ ಇರುತ್ತೆ. ಇವನ್ನೆಲ್ಲ ನೋಡ್ಕೋಬೇಕು. ಯೋಜನೆಗಳು ಯಾವ ಹಂತದಲ್ಲಿ ಹೋಗ್ತಾ ಇದೆ, ಯಾವ ರಾಜ್ಯದಲ್ಲಿ, ಯಾವ ದೇಶದಲ್ಲಿ ಯಾವ ಯೋಜನೆಗಳು ಇತ್ಯರ್ಥ ಆಗ್ತಿದೆ, ಅದನ್ನು ನೋಡುವಂಥದ್ದು ಸೆಕ್ರೆಟೇರಿಯೇಟ್. ಇದೊಂಥರ ಆಫೀಸ್ ಇದ್ದಂಗೆ, ಕಾರ್ಯಾಲಯ. ಇದು ಎಲ್ಲ ಡಾಕ್ಯುಮೆಂಟ್ಸ್ಗಳು ಮತ್ತು ಬುಕ್ಸ್ಗಳು, ಒಪ್ಪಂದಗಳನ್ನ ಮೇಂಟೈನ್ ಮಾಡುವಂತಹ ಒಂದು ಕೇಂದ್ರ ಇದು. ಇದು ಕಾಠ್ಮಂಡುವಲ್ಲಿ ಎಸ್ಟಾಬ್ಲಿಷ್ ಮಾಡಲಾಯಿತು. ಬಹುತೇಕವಾಗಿ ಸಾರ್ಕಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆ, ತಾಂತ್ರಿಕ ಚಿಂತನೆಗಳು, ಎಲ್ಲ ಪ್ರೋಗ್ರಾಮ್ ಮತ್ತು ಯೋಜನೆಗಳು ನಮಗೆ ಈ ಸೆಕ್ರೆಟೇರಿಯೇಟ್ ಅಥವಾ ಸಚಿವಾಲಯದಲ್ಲಿ ಸಿಗುತ್ತೆ. ದ ರೋಲ್ ಆಫ್ ಸೆಕ್ರೆಟೇರಿಯೇಟ್ ಈಸ್ ಟು ಕೋಆರ್ಡಿನೇಟ್ ಆ್ಯಂಡ್ ಮಾನಿಟರ್ ದ ಇಂಪ್ಲಿಮೆಂಟೇಷನ್ ಆಫ್ ಸಾರ್ಕ್ ಆ್ಯಕ್ಟಿವಿಟೀಸ್. ಆಫೀಸ್ಗೆ ಹೋದಾಗ ಹಲವಾರು ಕಚೇರಿಗಳಿರ್ತವೆ. ಆಫೀಸ್ನಲ್ಲಿ ಒಂದೊಂದು ಟೇಬಲ್ ಮೇಲೆ ಒಂದೊಂದು ಯೋಜನೆಗಳು. ಒಬ್ಬೊಬ್ಬ ಕೇಸ್ ವರ್ಕರ್ ಇರ್ತಾರೆ. ಆ ಕೇಸ್ ವರ್ಕರ್ಸು ಮಾನಿಟರ್ ಮಾಡ್ತಾರೆ ಪ್ರತಿದಿನವೂ ಕೂಡ. ಇವತ್ತು ಈ ಒಂದು ಕೆಲಸ ಆಗಿದೆ, ಈ ಕೆಲಸ ಆ ಒಂದು ದೇಶಕ್ಕೆ ವಹಿಸಲಾಗಿದೆ, ಅವನ್ನ ಕಮ್ಯುನಿಕೇಟ್ ಮಾಡುವಂಥದ್ದು, ಅವ್ರಿಗೆ ಫೋನ್ ಮಾಡುವಂಥದ್ದು, ಫೋನ್ ಮಾಡಿ ಕೇಳುವಂಥದ್ದು, ಇಲ್ಲಿಗೆ ಬಂದಿದೆ ನಿಮ್ಮ ಒಂದು ಯೋಜನೆ, ಯಾಕಿದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ, ಎಲ್ಲವನ್ನು ಮಾಡಿಕೊಂಡು ರೆಡಿ ಮಾಡಿ ದಾಖಲೆ ಮಾಡುವಂಥ ಕೆಲಸ ಸಚಿವಾಲಯ ಮಾಡ್ತಾ ಇರುತ್ತೆ.
ಸಭೆಗಳನ್ನ ರೆಡಿ ಮಾಡುವಂಥದ್ದು, ವಿದೇಶಾಂಗ ಮಂತ್ರಿಗಳನ್ನ ಮೀಟ್ ಮಾಡಿಸುವಂಥದ್ದು, ಅಥವಾ ತಾಂತ್ರಿಕ ಸಲಹೆ ಏನಾದರೂ ಬೇಕಾದರೆ ಏನಾದರೂ ಅಲ್ಲಿ ಕೋರ್ಡಿನೇಟ್ ಮಾಡುವಂಥದ್ದು. ಒಂಥರ ಜಂಕ್ಷನ್ ಬಾಕ್ಸ್ ಥರ ಇದು ಕೆಲಸ ಮಾಡುತ್ತೆ. ದ ಸೆಕ್ರೆಟೇರಿಯೇಟ್ ಈಸ್ ಹೆಡೆಡ್ ಬೈ ಸೆಕ್ರೆಟರಿ ಜನರಲ್ ಆ್ಯಂಡ್ ಅಸಿಸ್ಟೆಡ್ ಬೈ 8 ಡೈರೆಕ್ಟರ್ಸ್. ಒಬ್ಬ ಪ್ರಧಾನ ಕಾರ್ಯದರ್ಶಿ ಇರ್ತಾರೆ ಇಲ್ಲಿ, ಅವ್ರಿಗೆ ಸಲಹೆ ಕೊಡಬೇಕು, ಸಹಾಯ ಮಾಡಬೇಕು ಅಂತ 8 ಜನ ಡೈರೆಕ್ಟರ್ಗಳಿರ್ತಾರೆ. 8 ಜನ ಡೈರೆಕ್ಟರ್ಗಳು ಯಾಕೆ ಅಂದರೆ ಪ್ರತಿಯೊಂದು ರಾಜ್ಯನೂ ಕೂಡ ಅಥವಾ ಪ್ರತಿಯೊಂದು ದೇಶನೂ ಕೂಡ ಒಬ್ಬೊಬ್ಬರು ಡೈರೆಕ್ಟರ್ನ ಇಲ್ಲಿ ಕಳಿಸಲಾಗುತ್ತೆ. ಅದರ ಜೊತೆಯಲ್ಲಿ ಸಾಮಾನ್ಯವಾಗಿರುವಂತಹ ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡುವಂತಹ ಕಚೇರಿಯ ಸಿಬ್ಬಂದಿಗಳು ಕೂಡ ಇಲ್ಲಿ ಇರ್ತಾರೆ. ಜೊತೆಯಲ್ಲಿ ನಾವಿನ್ನೇನು ನೋಡ್ತೀವಿ ಅಂದರೆ ಕೆಲವು ಪ್ರಾದೇಶಿಕ ಕೇಂದ್ರಗಳು ಕೂಡ ಇರುತ್ತೆ. ಆ ಪ್ರಾದೇಶಿಕ ಕೇಂದ್ರಗಳು ಅವರ ಒಂದು ಯಾವ ಒಂದು ಇಲಾಖೆ ಅಥವಾ ಯಾವ ಒಂದು ಯೋಜನೆ ಮಾಡ್ತಿದೆಯೋ ಆ ಯೋಜನೆಗೆ ಸಂಬಂಧಪಟ್ಟಂತಹ ಆ ಒಂದು ಪ್ರೋಗ್ರಾಮ್ನ ಮಾನಿಟರ್ ಮಾಡುವಂಥ ಕೇಂದ್ರವಾಗಿರುತ್ತೆ ಇದು. ಎಕ್ಸಾಂಪಲ್, ಸಾರ್ಕ್ ಅಗ್ರಿಕಲ್ಚರಲ್ ಸೆಂಟರ್ ಇನ್ ಢಾಕಾ, ಸಾರ್ಕ್ ಟ್ಯೂಬರ್ಕ್ಯುಲೋಸಿಸ್ ಆ್ಯಂಡ್ HIV/AIDS ಸೆಂಟರ್ ಇನ್ ಕಾಠ್ಮಂಡು, ಸಾರ್ಕ್ ಎನರ್ಜಿ ಆ್ಯಂಡ್ ಎನ್ವೈರ್ಮೆಂಟ್ ಸೆಂಟರ್ ಇನ್ ಇಸ್ಲಾಮಾಬಾದ್, ಕಲ್ಚರಲ್ ಸೆಂಟರ್ ಇನ್ ಕ್ಯಾಂಡಿ, ಶ್ರೀಲಂಕಾ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಂಟರ್ ಇನ್ ನ್ಯೂ ಡೆಲ್ಲಿ. ಈ ಪ್ರಾದೇಶಿಕ ಕೇಂದ್ರಗಳು ವಿಶೇಷವಾಗಿರುವಂತಹ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವಂಥದ್ದು ಮತ್ತು ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು ಎಲ್ಲವೂ ಕೂಡ ಈ ಪ್ರಾದೇಶಿಕ ಕೇಂದ್ರಗಳು ಮಾಡ್ತಾ ಇರುತ್ತೆ. ಸೊ ಹೀಗಾಗಿ ಸಾರ್ಕಿನ ವ್ಯವಸ್ಥೆಗಳು ಮತ್ತು ಕಾರ್ಯಗಳ ಬಗ್ಗೆ ನಾವು ಭಾಳ ಸಂಕ್ಷಿಪ್ತವಾಗಿ ನಾವು ನೋಡ್ಕೊಂಡ್ಬಂದ್ವಿ. ಇಲ್ಲೇನು ನೋಡಬೇಕು ಅಂತ ಹೇಳಿದ್ರೆ, ಸಾರ್ಕು 2 ವರ್ಷಕ್ಕೆ 1 ಬಾರಿ ಆದರೂ ಒಂದು ಸಮಿಟನ್ನು ನಡೆಸ್ಕೊಂಡು ಹೋಗುತ್ತೆ. ಆ ಸಮಿಟು ಉನ್ನತ ಮಟ್ಟದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಒಂದು ವ್ಯವಸ್ಥೆ ಅದು. ಎಲ್ಲ ದೇಶದ ಅಧ್ಯಕ್ಷರು ಅಥವಾ ಪ್ರಧಾನಮಂತ್ರಿಗಳು ಇರುವಂತಹ ಒಂದು ವೇದಿಕೆ ಅದು. ಅವರಿಗೆ ಸ್ಪಂದಿಸಬೇಕು ಅಂತ 2ನೇ ಹಂತದಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರ್ತಾರೆ. ಅದಾದಮೇಲೆ ಹಲವಾರು ಸಮಿತಿಗಳು, ಸ್ಟ್ಯಾಂಡಿಂಗ್ ಕಮಿಟಿ, ಟೆಕ್ನಿಕಲ್ ಕಮಿಟಿ, ವರ್ಕಿಂಗ್ ಗ್ರೂಪ್ಸು, ಸೆಕ್ರೆಟೇರಿಯೇಟು, ರೀಜನಲ್ ಸೆಂಟರ್ಸು, ಹಲವಾರು. ಅಫ್ಕೋರ್ಸ್ ಇನ್ನೂ ಹಲವಾರು ರೀತಿಯಾಗಿರುವಂಥ ವ್ಯವಸ್ಥೆಗಳು ಕೆಳಮಟ್ಟದಲ್ಲೂ ಕೂಡ ಅದು ಫ್ಲೋ ಆಗ್ತಾ ಇರುತ್ತದೆ. ಬಟ್ ಆದರೆ ನಾವು ಇವತ್ತೇನು ನೋಡೋದ್ವಲ್ಲ, ಇದು ಭಾಳ ಪ್ರಮುಖವಾಗಿರುವಂಥದ್ದು ಮತ್ತು ಆಲ್ಮೋಸ್ಟು ಸೆಂಟ್ರಲೈಸ್ಡ್ ಮಾನಿಟರಿಂಗ್ ಇನ್ಸ್ಟಿಟ್ಯೂಷನ್ ಆಗಿರುತ್ತೆ. ಬಟ್ ಏನೇ ಆದರೂ ಕೂಡ ಸಾರ್ಕಿನ ಮುಖ್ಯ ಉದ್ದೇಶ ಏನು, ಮುಖ್ಯ ಕೆಲಸ ಏನು ಅಂತ ಹೇಳಿದ್ರೆ, ಈ 8 ರಾಷ್ಟ್ರಗಳ ನಡುವೆ ಉನ್ನತ ಮಟ್ಟದ ಸಂಪರ್ಕವನ್ನು ಬೆಳೆಸುವಂಥದ್ದು. ಯಾಕಂದರೆ ಸಂಪರ್ಕವನ್ನು ಬೆಳೆಸಿದ್ರೆ ನಂಬಿಕೆ ಹೆಚ್ಚಾಗತ್ತೆ. ನಂಬಿಕೆ ಹೆಚ್ಚಾದರೆ ಇನ್ನೂ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡ್ಬೋದು. ಇನ್ನೂ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಅಲ್ಲಿರುವಂತಹ ಇಡೀ ಸಾರ್ಕಲ್ಲಿರುವಂಥ ವಿಶ್ವದ 21% ಪಾಪ್ಯುಲೇಷನ್, ಜನಸಂಖ್ಯೆ ಉದ್ಧಾರವಾಗಲಿಕ್ಕೆ ಕಾರಣವಾಗುತ್ತೆ. ಇನ್ನಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.